ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ 12 ರಾಶಿಗಳ ದಿನ ಭವಿಷ್ಯ, ಮಾಸ ಭವಿಷ್ಯ ಹಾಗೂ ವರ್ಷ ಭವಿಷ್ಯ ವಿಸ್ತಾರವಾಗಿ ತಿಳಿಸುತ್ತೇವೆ. ಈ ವಿಡಿಯೋದಲ್ಲಿ 2ನೇ ರಾಶಿಯಾದ ವೃಷಭ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 4ನೇ ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳನ್ನು ಒಳಗೊಂಡಿರುವ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ ಆಗಿರುತ್ತೆ. ಈ ಜೂನ್ ತಿಂಗಳು ನಿಮಗೆ ಗ್ರಹಗಳ ಸಂಚಾರ ಹೇಗಿದೆ, ಗ್ರಹಗತಿಗಳು ನಿಮಗೆ ಎಷ್ಟು ಅದೃಷ್ಟ ತರುತ್ತೆ, ಎಲ್ಲೆಲ್ಲಿ ಎಚ್ಚರಿಕೆಯಿಂದಿರಬೇಕು, ಉದ್ಯೋಗ, ವ್ಯಾಪಾರ, ಆರ್ಥಿಕ ಎಲ್ಲ ಸಂಪೂರ್ಣವಾದ ಭವಿಷ್ಯ ನೋಡೋಣ ಬನ್ನಿ. ಜೂನ್ 2026 ತಿಂಗಳಲ್ಲಿ ವೃಷಭ ರಾಶಿಯ ಜಾತಕದ ಪ್ರಕಾರ ಆಕಾಶ ಮಂಡಲದಲ್ಲಿ ಗ್ರಹಗಳ ಸ್ಥಾನಗಳು ಅತ್ಯಂತ ಕುತೂಹಲಕಾರಿಯಾಗಿದೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಧನ ಮತ್ತೆ ಲಾಭ ಸ್ಥಾನದ ಮೇಲೆ ಪ್ರಭಾವ ಬೀರ್ತಾನೆ. ಸೂರ್ಯದೇವ ಈ ತಿಂಗಳಲ್ಲಿ ಆರಂಭದಲ್ಲಿ ನಿಮ್ಮದೇ ರಾಶಿಯಲ್ಲಿ ಲಗ್ನದಲ್ಲಿ ಇದ್ದು ಜೂನ್ ಮಧ್ಯಭಾಗದಲ್ಲಿ ಅಂದ್ರೆ 15ರ ಸುಮಾರಿಗೆ 2ನೇ ಮನೆಯಾದ ಮಿಥುನ ರಾಶಿ ಧನ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಕುಜ ನಿಮ್ಮ 3ನೇ ಮನೆಯಲ್ಲಿ ಧೈರ್ಯ ಮತ್ತೆ ಪರಾಕ್ರಮ ಹೆಚ್ಚಿಸ್ತಾನೆ. ಬುಧ ಧನ ಸ್ಥಾನವನ್ನ ಸ್ವಗೃಹವಾಗಿ ಬಲಿಷ್ಠವಾಗಿ ಮಾಡ್ತಾನೆ. ಇನ್ನು ಗುರು ನಿಮ್ಮ ರಾಶಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಪ್ರಭಾವ ಹೆಚ್ಚಾಗಿ ಜ್ಞಾನ ಮತ್ತು ವಿವೇಚನೆ ಬರುತ್ತೆ. ಶನಿ ಕರ್ಮ ಸ್ಥಾನದಲ್ಲಿ ಮತ್ತೆ ಲಾಭ ಸ್ಥಾನದ ಮೇಲೆ ಶಿಸ್ತಿನ ದೃಷ್ಟಿ ಬೀರ್ತಾನೆ. ರಾಹು ಮತ್ತು ಕೇತು ಲಾಭ ಮತ್ತೆ ವ್ಯಯ ಸ್ಥಾನದಲ್ಲಿ ಪ್ರಭಾವ ಬೀರ್ತಾನೆ. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ವೃಷಭ ರಾಶಿಯ ಉದ್ಯೋಗಿಗಳಿಗೆ ಜೂನ್ ತಿಂಗಳು ಮಿಶ್ರ ಫಲಗಳಿಂದ ಆರಂಭ ಆಗುತ್ತೆ. ಉತ್ತರಾರ್ಧದಲ್ಲಿ ಅತ್ಯಂತ ಪ್ರಗತಿಪರ ಫಲಗಳನ್ನು ನೀಡ್ತಾನೆ. ಶನಿಯ ಕರ್ಮಸ್ಥಾನದ ಪ್ರಭಾವದಿಂದಾಗಿ ನೀವು ಮಾಡೋ ಕಠಿಣ ಪರಿಶ್ರಮ ಒಳ್ಳೆ ಫಲಿತಾಂಶ ಸಿಗತ್ತೆ. ಆಮೇಲೆ ಸರ್ಕಾರಿ ಕೆಲಸದಲ್ಲಿ ಏನಾದ್ರೂ ಇದ್ರೆ ತಿಂಗಳ ಮೊದಲ 15 ದಿನಗಳು ಸೂರ್ಯನು ನಿಮ್ಮ ರಾಶಿಯಲ್ಲಿರೋದ್ರಿಂದ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ಜವಾಬ್ದಾರಿ ಹೆಚ್ಚಾಗತ್ತೆ. ಮೇಲಧಿಕಾರಿಗಳಿಂದ ಒತ್ತಡ ಬರುತ್ತೆ. ಆದ್ರೆ ಜೂನ್ 15ರ ನಂತರ ಸೂರ್ಯನ ಸ್ಥಾನ ಬದಲಾವಣೆಯಾದಾಗ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ಬಾಕಿ ಇರೋ ಪ್ರಮೋಷನ್ನು ಅಥವಾ ವರ್ಗಾವಣೆ ಪ್ರತಿಕ್ರಿಯೆಗಳು ಬಹಳ ವೇಗವಾಗಿ ಮುಂದೂಡುತ್ತೆ. ಇನ್ನ ಖಾಸಗಿ ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. 3ನೇ ಮನೆಯಲ್ಲಿ ಕುಜನ ಪ್ರಭಾವದಿಂದಾಗಿ ನಿಮ್ಮ ಮಾತಿನ ಅತಿಕ್ರಮಣ ಹೆಚ್ಚಾಗತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ನೀವು ಬಹಳ ದಿನಗಳಿಂದ ಕೆಲಸ ಬದಲಾಯಿಸಲು ಪ್ರಯತ್ನ ಪಡ್ತಾ ಇದ್ರೆ ಜೂನ್ 3ನೇ ವಾರದಲ್ಲಿ ಉತ್ತಮ ಕಂಪನಿಗಳಿಂದ ಆಫರ್ ಲೆಟರ್ ಬರೋ ಸಾಧ್ಯತೆ ಇದೆ. ಇನ್ನು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡಬೇಕು ಅಥವಾ ವಿದೇಶ ಪ್ರವಾಸ ಕೈಗೊಳ್ಬೇಕು ಅಂದ್ರೆ ಈ ತಿಂಗಳು ಬಹಳ ಅನುಕೂಲಕರವಾಗಿದೆ. ಕಚೇರಿಯ ರಾಜಕೀಯದಿಂದ ಸ್ವಲ್ಪ ದೂರ ಇರಬೇಕು. ಯಾರ ಬಗ್ಗೆನೂ ಪಿಸು ಮಾತಾಡಕ್ ಹೋಗ್ಬೇಡಿ. ಇದು ನಿಮ್ಮ ಉದ್ಯೋಗಕ್ಕೆ ಕುತ್ತು ಬರೋ ಚಾನ್ಸಸ್ ಇದೆ, ಹುಷಾರು. ಇನ್ನು ವ್ಯಾಪಾರ ಮತ್ತೆ ಉದ್ಯಮ ರಂಗದಲ್ಲಿ ವೃಷಭ ರಾಶಿಯವರಿಗೆ ಜಾತಕದಲ್ಲಿ ಜೂನ್ ತಿಂಗಳು ಭರ್ಜರಿ ಲಾಭನ ತಂದ್ಕೊಡೋ ಮುನ್ಸೂಚನೆ ನೀಡ್ತಾ ಇದೆ. ಬುಧನ ಶುಭ ಸ್ಥಾನ, ಶುಕ್ರನ ಅನುಗ್ರಹ ನಿಮ್ಮ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರುತ್ತೆ. ಇನ್ನು ದೈನಂದಿನ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಗ್ರಾಹಕರನ್ನು ಆಕರ್ಷಿಸಲು ನೀವು ಹಮ್ಮಿಕೊಳ್ಳುವ ಹೊಸ ಯೋಜನೆ ಅಥವಾ ಆಫರ್ ಯಶಸ್ವಿಯಾಗಲಿದೆ. ಇನ್ನು ಕಿರಾಣಿ, ಬಟ್ಟೆ, ಚಿನ್ನಾಭರಣ ಹಾಗೂ ಹೋಟೆಲ್ ಉದ್ಯಮದಲ್ಲಿರೋರಿಗೆ ಈ ತಿಂಗಳು ಆರ್ಥಿಕ ವೃದ್ಧಿ ಆಗೋ ಚಾನ್ಸಸ್ ಇದೆ. ನೀವೇನಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಈ ತಿಂಗಳ ಆರಂಭದಲ್ಲಿ ಸಣ್ಣ ಪುಟ್ಟ ಗೊಂದಲ ಉಂಟಾಗಬಹುದು. ಲೆಕ್ಕಪತ್ರದಲ್ಲಿ ಸ್ವಲ್ಪ ಪಾರದರ್ಶಕತೆ ಕಾಯ್ದುಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಜೂನ್ 18ರ ನಂತರದ ಪರಿಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಪಾಲುದಾರರೊಂದಿಗೆ ಸೇರಿ ಹೊಸ ಹೂಡಿಕೆ ಮಾಡಲು ಯೋಜನೆಯನ್ನು ರೂಪಿಸ್ತೀರಾ. ಇನ್ನು ರಿಯಲ್ ಎಸ್ಟೇಟ್ ಅಥವಾ ಉದ್ಯಮಿಗಳಿಗೆ ಕಷ್ಟಕರವಾದ ಭೂ ವ್ಯವಹಾರಗಳು ಇತ್ಯರ್ಥ ಆಗತ್ತೆ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಆರ್ಥಿಕ ಮತ್ತೆ ಧನಲಾಭ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅತ್ಯಂತ ಮಹತ್ವದಾಗಿದೆ. ದ್ವಿತೀಯ ಭಾವದಲ್ಲಿ ಗ್ರಹಗಳ ಶುಭ ದೃಷ್ಟಿ ಇರೋದ್ರಿಂದ ಧನದ ಅರಿವು ನಿರಂತರವಾಗಿರುತ್ತೆ. ಇನ್ನ ಆದಾಯದ ಮೂಲಗಳು ನಿಮಗೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಗತ್ತೆ. ನಿಮ್ಮ ಹವ್ಯಾಸವನ್ನು ಆದಾಯದ ಮೂಲವನ್ನಾಗಿ ಮಾಡಿಕೊಳ್ಳಲು ಇದು ಸೂಕ್ತ ಸಮಯ. ಇನ್ನು ಪಿತ್ರಾರ್ಜಿತ ಆಸ್ತಿ ಬರಬೇಕಾದ್ರೆ ಹಣ ಅಥವಾ ಕೋರ್ಟ್ ಕಚೇರಿ ಕೇಸುಗಳು ನಿಮ್ಮ ಪರವಾಗಿನೇ ಆಗತ್ತೆ. ಮ್ಯೂಚುವಲ್ ಫಂಡು, ಷೇರು ಮಾರುಕಟ್ಟೆ ಇದರಲ್ಲೆಲ್ಲ ಹೂಡಿಕೆ ಮಾಡಿದ್ರೆ ಈ ತಿಂಗಳು ಬಹಳ ಉತ್ತಮ ಲಾಭವನ್ನ ತಂದುಕೊಡುತ್ತೆ.
ಇನ್ನು ಹೊಸ ಮನೆ ಅಥವಾ ವಾಹನ ಖರೀದಿಗೆ ಬ್ಯಾಂಕ್ ಲೋನ್ ಅರ್ಜಿ ಸಲ್ಲಿಸಿದ್ರೆ ಈ ತಿಂಗಳು ಮಂಜೂರಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ಕುಟುಂಬದಲ್ಲಿ ಮಿಶ್ರ ಪ್ರಭಾವ ಬೀರತ್ತೆ. ದ್ವಿತೀಯ ಭಾವದಲ್ಲಿ ಸೂರ್ಯ ಮತ್ತೆ ಬುಧ ಇರೋದ್ರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತಿನ ಚಕಮಕಿ ಕಾರಣ ಆಗಬಹುದು. ನಿಮ್ಮ ತಂದೆ ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸಬೇಕು. ಆಮೇಲೆ ಭಿನ್ನಾಭಿಪ್ರಾಯ ಮೂಡತ್ತೆ, ತಾಳ್ಮೆಯಿಂದ ಇರಿ. ಸಹೋದರ ಸಹೋದರಿಯರ ಸಂಬಂಧ ಸ್ವಲ್ಪ ಬಾಂಧವ್ಯ ಗಟ್ಟಿ ಆಗೋ ಚಾನ್ಸಸ್ ಇದೆ. ಸಣ್ಣ ಪುಟ್ಟ ಜಗಳ ಆಡಿದ್ರು ಕಷ್ಟದ ಸಮಯದಲ್ಲಿ ಅವರೇ ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದನ್ನ ಮರಿಬೇಡಿ. ಸಮಾಜದಲ್ಲಿ ನಿಮ್ಮ ಕುಟುಂಬದ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗತ್ತೆ. ಕಷ್ಟದಲ್ಲಿರೋರಿಗೆ, ನೆರೆಹೊರೆಯವರಿಗೆ ಸಹಾಯ ಮಾಡಿ. ಇನ್ನು ಪ್ರೇಮಿಗಳಿಗೆ, ವಿವಾಹ ದಂಪತಿಗಳಿಗೆ ಶುಕ್ರಾಚಾರ್ಯರ ಕೃಪೆ ಇರೋದ್ರಿಂದ ರೊಮ್ಯಾಂಟಿಕ್ ದಿನ. ನಿಮ್ಮ ಮತ್ತು ನಿಮ್ಮ ಸಂಗಾತಿ ನಡುವೆ ಇದ್ದ ಹಳೆ ಮನಸ್ತಾಪ ದೂರ ಆಗಿ ಸಂಗಾತಿ ಹೆಸರಿನಲ್ಲಿ ಮಾಡುವ ವ್ಯಾಪಾರ ಹೆಚ್ಚು ಲಾಭನ ತಂದ್ಕೊಡುತ್ತೆ. ಇನ್ನು ಪ್ರವಾಸ ತಾಣಕ್ಕೆ ಭೇಟಿ ನೀಡೋ ಯೋಜನೆ ರೂಪಿಸ್ತೀರಾ. ಅವರ ವೃತ್ತಿ ಜೀವನದಲ್ಲಿ ಪ್ರಗತಿ ಕೂಡ ಕಂಡು ಬರ್ತಾ ಇದೆ. ಇನ್ನು ಪ್ರೇಮಿಗಳಿಗೆ ತಮ್ಮ ಪ್ರೀತಿ ವಿಚಾರವನ್ನು ಪೋಷಕರ ಮುಂದೆ ಪ್ರಸ್ತಾಪ ಮಾಡಿದ್ರೆ ಬಹಳ ಸೂಕ್ತ ಸಮಯ ಇದು. ಹಿರಿಯರು ಆಲ್ಮೋಸ್ಟ್ ಆಲ್ ಮದುವೆಗೆ ಒಪ್ಪಿಗೆ ನೀಡುತ್ತಾರೆ ಈ ತಿಂಗಳು. ಆಮೇಲೆ ತಿಂಗಳ ಆರಂಭದಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ ಬರಬಹುದು. ಮೂರನೇ ವ್ಯಕ್ತಿ ಮಾತನ್ನು ಕೇಳಿ ನಿಮ್ಮ ಪ್ರೀತಿಯನ್ನು ಅನುಮಾನಿಸಕ್ಕೆ ಹೋಗಬೇಡಿ. ನೇರವಾಗಿ ಮಾತನಾಡಿ ಗೊಂದಲನ ಬಗೆಹರಿಸ್ಕೊಳ್ಳಿ. ಅವಿವಾಹಿತರಿಗೆ ಕನ್ಯೆ ಅಥವಾ ವರ ಹುಡುಕುವುದರಲ್ಲಿ ಯಶಸ್ವಿ ಆಗ್ತೀರಾ. ಜೂನ್ ತಿಂಗಳು ಕೊನೆಯ ವಾರದೊಳಗೆ ಸಂಬಂಧ ಗಟ್ಟಿಯಾಗಿ ನಿಶ್ಚಿತಾರ್ಥ ಹಂತಕ್ಕೆ ಹೋಗೋ ಚಾನ್ಸಸ್ಸು ಇದೆ. ಇನ್ನು ಆರೋಗ್ಯ ನೋಡೋದಾದ್ರೆ ವೃಷಭ ರಾಶಿಯವರು ತಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಕಡೆ ಸ್ವಲ್ಪ ಗಮನ ಹರಿಸಬೇಕು. ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯ ಲಗ್ನ ದಲ್ಲಿ ಇರೋದ್ರಿಂದ ದೇಹದ ಉಷ್ಣತೆ ಹೆಚ್ಚಾಗಿ ಪಿತ್ತ ವಿಕಾಸನ, ಕಣ್ಣಿನ ಉರಿ, ತಲೆನೋವು ಸಮಸ್ಯೆ ಕಾಡಬಹುದು. ಹುಷಾರಾಗಿರಿ. ಆದ್ರೂ ಸ್ವಲ್ಪ ಜ್ವರ, ಗಂಟಲು ನೋವು, ಶೀತ ಈ ತರ ಆಗ್ಬೋದು. ನೀರು ಟೈಮ್ ಕರೆಕ್ಟಾಗಿ ನೀರು ಊಟ ಮಾಡೋದು ಮರಿಬೇಡಿ. ಇನ್ನು ಕೆಲಸದ ಒತ್ತಡದಿಂದಾಗಿ ಆರ್ಥಿಕ ಚಿಂತೆಗಳಿಗಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬರೋದೇ ಇರಲ್ಲ. ಕನಿಷ್ಠ ಒಂದು 1/4 ಗಂಟೆಯಿಂದ 20 ನಿಮಿಷ ನೀವು ಪ್ರಾಣಾಯಾಮ ಮಾಡಿದ್ರೆ ಬಹಳ ಒಳ್ಳೇದು. ಸ್ವಲ್ಪ ರಾತ್ರಿ ವೇಳೆ ದೂರದ ಪ್ರಯಾಣ ಮಾಡೋದನ್ನ ತಪ್ಪಿಸ್ಬೇಕು. ಮಂಗಳನ ತೀಕ್ಷ್ಣ ದೃಷ್ಟಿ ಇರೋದ್ರಿಂದ ವೇಗ ಚಾಲನೆ ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳಲ್ಲಿ ಅತ್ಯಂತ ಏಕಾಗ್ರತೆ ಹೆಚ್ಚಾಗುವಂತ ತಿಂಗಳು. ಕಷ್ಟಕರ ವಿಷಯಗಳನ್ನು ನೀವು ಅಕೌಂಟೆಂಟ್ಸ್ ಇವೆಲ್ಲ ಬಹಳ ಆಸಕ್ತಿಯಿಂದ ಸಾಲ್ವ್ ಮಾಡ್ತೀರಾ. ಇನ್ನು ಬ್ಯಾಂಕಿಂಗು, KPSC, UPSC ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವೃಷಭ ರಾಶಿ ವಿದ್ಯಾರ್ಥಿಗಳು ಜೂನ್ ತಿಂಗಳಲ್ಲಿ ಉತ್ತರಾರ್ಧದಲ್ಲಿ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ. ಇನ್ನು ಉನ್ನತ ವ್ಯಾಸಂಗಕ್ಕೆ ಹೊರಗಡೆ ಹೋಗಿ ಓದ್ಬೇಕು ಅಂತ ಇದ್ರೆ ವೀಸಾ, ಪಾಸ್ಪೋರ್ಟ್ ಇವೆಲ್ಲ ಜಲ್ದಿನೇ ಆಗತ್ತೆ. ಇನ್ನು ಕೃತಿಕ ನಕ್ಷತ್ರ ಪಾದ 2, 3, 4 ನಿಮ್ಗೆ ಸೂರ್ಯನ ಪ್ರಭಾವ ಹೆಚ್ಚಿರೋದ್ರಿಂದ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು. ಕೋಪನ ಕಡಿಮೆ ಮಾಡ್ಕೋಬೇಕು. ಕಣ್ಣಿನ ಆರೋಗ್ಯ ಬಗ್ಗೆ ಜಾಗೃತಿ ವಹಿಸಿ. ದಿನದ ಆರಂಭ ಸೂರ್ಯ ನಮಸ್ಕಾರದಿಂದ ಮಾಡಿದರೆ ಶ್ರೇಷ್ಠ. ರೋಹಿಣಿ ನಕ್ಷತ್ರ 4ನೇ ಪಾದದವರು ಚಂದ್ರನ ನಕ್ಷತ್ರ ಆಗಿರೋದ್ರಿಂದ ಮಾನಸಿಕ ತಲ್ಲಣ ಉಂಟಾಗತ್ತೆ. ಆದ್ರೆ ಆರ್ಥಿಕವಾಗಿ ಈ ತಿಂಗಳು ಅತ್ಯಂತ ಲಾಭದಾಯಕ ದಿನ. ಇನ್ನು ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪಾದದವರು ಧೈರ್ಯ ಮತ್ತು ಸಾಹಸ ಪ್ರವೃತ್ತಿ ಹೆಚ್ಚಾಗತ್ತೆ. ರಿಯಲ್ ಎಸ್ಟೇಟು, ತಾಂತ್ರಿಕ ವಲಯ ಇದರಲ್ಲೆಲ್ಲ ಬಡ್ತಿ ಸಿಗೋ ಚಾನ್ಸಸ್ ಇದೆ. ಸಣ್ಣ ಪುಟ್ಟ ಗಾಯಗಳಾಗತ್ತೆ, ಹುಷಾರು. ಇನ್ನು ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಭವಿಷ್ಯ ಬಹಳಷ್ಟು ಅಂದ್ರೆ ಬಹಳಷ್ಟು ಚೆನ್ನಾಗಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಶೇಷ ಪರಿಹಾರ. ಇದನ್ನ ಇನ್ನೂ ಹೆಚ್ಚಿಸ್ಕೋಬೇಕು ಅಂತಂದ್ರೆ ಪ್ರತಿದಿನ ಹಿರಿಯರಿಗೆ, ಪೋಷಕರಿಗೆ ಅವರ ಆಶೀರ್ವಾದ ಪಡಿಬೇಕು. ಆದಾಯದಲ್ಲಿ ಸಣ್ಣ ಭಾಗ ಸ್ವಲ್ಪ ಉಳಿತಾಯದ ಕಡೆ ಎತ್ತಿಡಬೇಕು. ತಾಳ್ಮೆಯಿಂದ, ಸೌಮ್ಯ ಸ್ವಭಾವದಿಂದ ವರ್ತಿಸ್ಬೇಕು ಎಲ್ಲರ ಹತ್ರ. ಆಮೇಲೆ ಮಾಡಬಾರ್ದಂತ ಕೆಲಸಗಳು ಯಾವುದು ಅಂತಂದ್ರೆ ಯಾರಿಗೂ ಸಾಲ ಕೊಡಕ್ ಹೋಗ್ಬೇಡಿ, ಶ್ಯೂರಿಟಿಗೆ ಸೈನ್ ಹಾಕಕ್ ಹೋಗ್ಬೇಡಿ. ಆಮೇಲೆ ಹೊಸ ಉದ್ಯಮ ಆತುರ ಮಾಡಿ ಆರಂಭ ಮಾಡಕ್ ಹೋಗ್ಬೇಡಿ. ಮಾಂಸಾಹಾರ, ಮದ್ಯಪಾನದಿಂದ ಸ್ವಲ್ಪ ಆದಷ್ಟು ಈ ತಿಂಗಳು ದೂರ ಇರಿ. ಪತ್ನಿ ಅಥವಾ ಸ್ತ್ರೀ ಕುಲವನ್ನು ಯಾವುದೇ ಕಾರಣಕ್ಕೂ ನಿಂದನೆ ಮಾಡಕ್ ಹೋಗ್ಬೇಡಿ. ಇನ್ನು ಅದೃಷ್ಟ ವಾರ ಬಂದ್ಬಿಟ್ಟು ಬುಧವಾರ, ಶುಕ್ರವಾರ, ಶನಿವಾರ. ಅದೃಷ್ಟ ಬಣ್ಣ ಬಿಳಿ, ಕೆನೆ ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆಗಳು 5, 6, 8. ವಿಶೇಷ ಪರಿಹಾರ ಬೇಕು ಅಂತಂದ್ರೆ ಶುಕ್ರ ಆಗಿರೋದ್ರಿಂದ ನಿಮ್ಮ ರಾಶಿಯಾಧಿಪತಿ ಶ್ರೀ ಲಕ್ಷ್ಮಿ ಸ್ತೋತ್ರವನ್ನ ಪಠಿಸಬೇಕು. ಪ್ರತಿದಿನ ಬೆಳಗ್ಗೆ ಓಂ ದ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಮಂತ್ರನ 21 ಬಾರಿ ಜಪಿಸಬೇಕು. ಗೋ ಸೇವೆ ಮಾಡೋದು, ಶುಕ್ರವಾರ ಅಮಾಸೆ ದಿನ ಹಸಿರು ಹುಲ್ಲನ್ನ ತಿನ್ನಿಸೋದು, ಇದೆಲ್ಲ ನಿಮಗೆ ನಕಾರಾತ್ಮಕ ಶಕ್ತಿನ ದೂರ ಮಾಡುತ್ತೆ. ಶನಿಯ ಪ್ರಭಾವದಿಂದ ಸ್ಥಾನದಲ್ಲಿ ಕರ್ಮ ಫಲವನ್ನು ನೀಡ್ತಾನೆ. ಶನಿವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪು ಎಳ್ಳೆಣ್ಣೆ ದೀಪ ಹಚ್ಚೋದು ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಪರಿಶ್ರಮಕ್ಕೆ ತಕ್ಕಂತೆ ಸಿಹಿ ಫಲವನ್ನು ನೀಡುತ್ತೆ.
ಆದರೆ ಕೆಲವು ದಿನಗಳಿಂದ ಧೈರ್ಯ, ತಾಳ್ಮೆ ಇದನ್ನ ಎದುರಿಸಿದ್ರೆ ನೀವು ಆರ್ಥಿಕ ಪ್ರಗತಿ, ಕೌಟುಂಬಿಕ ಸುಖ ಎಲ್ಲ ಸಿಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜೂನ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ವಿಡಿಯೋಗೆ ಹಾಗೂ ಈ ತರ ವೆರೈಟಿ ವಿಡಿಯೋಗಳಿಗಾಗಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.